ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಗುರುಜಿ ಮಾಡುವ ನಮಸ್ಕಾರಗಳು. ಎಲ್ಲ ಯಶಸ್ವಿ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ಒಂದು ಮೇ ತಿಂಗಳು ಬರುವಂತಹ ದಿನಗಳು ಶುಭಪ್ರದವಾಗಿರಲಿ, ಮಂಗಳಪ್ರದವಾಗಿರಲಿ ಹಾಗೂ ಯಶಸ್ವಿಪ್ರದವಾಗಿರಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನ ಏಪ್ರಿಲ್ 26. ಸೊ ಈ ದಿನ ಶ್ರೀನಿವಾಸ ದೇವರು ಕಲ್ಯಾಣ ಆದಂತಹ ದಿನ, ಹಾಗಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ ಅಂತ ಕರೆಯಲಾಗುತ್ತೆ. ಸೊ ಈ ಒಂದು ಶುಭ ಸಂದರ್ಭದಲ್ಲಿ ಯಾರೆಲ್ಲ ಈ ಒಂದು ಏಪ್ರಿಲ್ 26ರಂದು ಮದುವೆ ವಧುವರರು ಮಾಡಿಕೊಳ್ತಾ ಇದ್ದಾರೋ ಅವರಿಗೆಲ್ಲರಿಗೂ ಮದುವೆಯ ಶುಭಾಶಯಗಳು. ಶ್ರೀನಿವಾಸ ದೇವರು ಮತ್ತು ಪದ್ಮಾವತಿ ಆ ನೂತನ ದಂಪತಿಗಳಿಗೆ ಮತ್ತು ವಧುವರರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ, 100 ವರ್ಷಗಳ ಕಾಲ ಚೆನ್ನಾಗಿ ಬಾಳಿ ಬದುಕಲಿ ಅಂತ ಪ್ರಾರ್ಥಿಸುತ್ತೇವೆ. ಸೊ ಬನ್ನಿ ಹಾಗಾದರೆ ಈ ಒಂದು ಮೇ ತಿಂಗಳಲ್ಲಿ ಮಾಸಿಕ ಭವಿಷ್ಯ ದ್ವಾದಶ ರಾಶಿಗಳದು ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಮೇ ತಿಂಗಳು ಗ್ರಹಗಳ ಸಂಚಾರ ಮತ್ತು ಪ್ರಮುಖ ದಿನಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅದನ್ನು ಕೂಡ ನೋಡುವಂತ ಆಗುತ್ತೆ. ಇಲ್ಲಿ ಮೇ 1ನೇ ತಾರೀಕು ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ, ಕುಜ ಶನಿ ಇಬ್ಬರು ಒಟ್ಟಿಗೆ ಮೀನ ರಾಶಿಯಲ್ಲಿ ಇದ್ದಾರೆ. ಅದೇ ರೀತಿಯಾಗಿ ರಾಹು ಕುಂಭ ರಾಶಿಯಲ್ಲಿ, ಕೇತು ಸಿಂಹ ರಾಶಿಯಲ್ಲಿ ಇದ್ದಾರೆ, ಗುರು ಮಿಥುನ ರಾಶಿಯಲ್ಲಿ ಇದ್ದಾರೆ. ಇನ್ನು ಬದಲಾವಣೆ ಅಂತ ಕಾಣೋದಾದರೆ ಇಲ್ಲಿ ಬುಧ, ಕುಜ, ಶುಕ್ರ ಮತ್ತು ಸೂರ್ಯ ಈ ಬದಲಾವಣೆ ಇದೆ. ಕುಜ ಮೀನರಾಶಿಯಿಂದ ಮೇಷರಾಶಿಗೆ ಹೋಗ್ತಾರೆ. ಅದೇ ರೀತಿಯಾಗಿ ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ಹೋಗ್ತಾರೆ. ಇನ್ನು ಬುಧ ಮೇಷರಾಶಿ, ವೃಷಭ ರಾಶಿ ಮತ್ತು ಕೊನೆಯ ಭಾಗದಲ್ಲಿ ಅಂದರೆ ಮೇ 29ಕ್ಕೆ ಮಿಥುನ ರಾಶಿಗೆ ಹೋಗುವಂಥವ್ರು ಆಗ್ತಾರೆ. ಇನ್ನು ಶುಕ್ರನು ಕೂಡ ವೃಷಭದಿಂದ ಮಿಥುನ ರಾಶಿಗೆ ಬರುವಂಥವ್ರಾಗ್ತಾರೆ. ಇದಿಷ್ಟು ಸಂಚಾರಗನುಗುಣವಾಗಿ ಇರತಕ್ಕಂತಹ ಒಂದಿಷ್ಟು ವಿಷಯಗಳು. ಇನ್ನು ಅದೇ ರೀತಿಯಾಗಿ ಪ್ರಮುಖ ದಿನಗಳು ಅಂತ ನೋಡೋದಾದರೆ ಈ ಒಂದು ಮೇ ತಿಂಗಳಲ್ಲಿ, ಸೊ ಇಲ್ಲಿ ಪ್ರಮುಖ ನೋಡೋದಾದರೆ 1ನೇ ತಾರೀಕು ಪೌರ್ಣಮಿ, ಹುಣ್ಣಿಮೆ, ಬುದ್ಧ ಪೂರ್ಣಮಿ ಅಂತ ಕರೆಯಲಾಗುತ್ತಲ್ಲ ಅದು ಇದೆ. ಸೊ ಇಲ್ಲಿ ಅದರ ನಂತರ 2ನೇ ತಾರೀಕು ನಾರದ ಜಯಂತಿ ಬರುವಂಥದ್ದಾಗುತ್ತೆ. 13ನೇ ತಾರೀಕು ಅಪಾರ ಏಕಾದಶಿ ಇದೆ. ಇನ್ನು 15ನೇ ತಾರೀಕು ವೃಷಭ ಸಂಕ್ರಾಂತಿ, ಅಂದರೆ ಇಲ್ಲಿ ಮೇಷರಾಶಿಯಿಂದ ವೃಷಭ ರಾಶಿಗೆ ಬಂದಂತಹ ಸೂರ್ಯ ಈ ಒಂದು ದಿನದಲ್ಲಿ ಇರುವಂಥದ್ದಾಗಿರುತ್ತೆ. ಇನ್ನು 16ನೇ ತಾರೀಕು ಶನಿ ಜಯಂತಿ ಇದೆ, ಜ್ಯೇಷ್ಠ ಅಮಾವಾಸ್ಯೆ ಅಂತಲೂ ಕರೆಯಲಾಗುತ್ತೆ. ಇನ್ನು ಪದ್ಮಿನಿ ಏಕಾದಶಿ 27ನೇ ತಾರೀಕು ಮೇನಲ್ಲಿದೆ, ಜ್ಯೇಷ್ಠ ಹುಣ್ಣಿಮೆ ಇದೆ. ಈ ರೀತಿಯೆಲ್ಲ ಈ ಒಂದಿಷ್ಟು ಪ್ರಮುಖ ದಿನಗಳು ಮೇ ತಿಂಗಳಲ್ಲಿ ಇದೆ. ಸೊ ಮೇ ತಿಂಗಳಲ್ಲಿ ಒಂದಿಷ್ಟು ವಿಶೇಷದೊಂದಿಗೆ ಕೂಡಿದೆ. ಇಲ್ಲಿ ಬುಧ, ಕುಜ ಮತ್ತು ಶುಕ್ರ ಮತ್ತೆ ಈ ಕೆಲವೊಂದು ಗ್ರಹಗಳು ಸಮ್ಮಿಲನದಿಂದ ಕೆಲವೊಂದಿಷ್ಟು ರಾಶಿಗಳಿಗೆ ಅನುಕೂಲತೆಗಳಿದೆ, ಕೆಲವೊಂದು ರಾಶಿಗಳಿಗೆ ಮಧ್ಯದ ಒಂದು ಅನುಕೂಲತೆ ಇದೆ, ಇನ್ನು ಕೆಲವು ರಾಶಿಗಳಿಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಅದೆಲ್ಲ ವಿವರನ್ನ ಒಂದೊಂದು ರಾಶಿಯಾಗಿ ಮೇಷರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಗಳು ಸಿಗುವಂಥದ್ದಾಗತ್ತೆ ನೋಡುವ ಬನ್ನಿ. ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಇಲ್ಲಿ ಕನ್ಯಾ ರಾಶಿಯವರಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಕೆಲಸದಲ್ಲಿ ಮತ್ತು ವ್ಯವಹಾರದಲ್ಲಿ ಒತ್ತಡ ಇರುತ್ತೆ. ಅದೇ ರೀತಿಯಾಗಿ ಕೆಲವು ಕೆಲಸಗಳಲ್ಲಿ ನೀವು ಇನ್ನೊಬ್ಬರಿಗೆ ಡಿಪೆಂಡ್ ಆಗಬೇಕಾಗತ್ತೆ, ಇನ್ನೊಬ್ಬರ ಮೇಲೆ ಅವಲಂಬಿತರಾಗಲೇಬೇಕಾಗತ್ತೆ, ತಪ್ಪಿಸ್ಲಿಕ್ಕಾಗಲ್ಲ. ಅಂದರೆ ಇಲ್ಲಿ ನಾನು ಒಬ್ಬನೇ ಮಾಡ್ತೀನಿ ಅಥವಾ ನಮ್ಮ ಒಂದೇ ಒಂದು ಸಂಘಟಿತ ಟೀಮ್ ಅಷ್ಟೇ ಮಾಡುತ್ತೆ ಅಂದರೆ ಸಾಲದು. ಅಂದರೆ ಇಲ್ಲಿ ಮೇ ತಿಂಗಳಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ನೀವು ಟುಗೆದರ್ ಅಂದರೆ ಎಲ್ಲರೂ ಒಟ್ಟಿಗೆ ಮಾಡುವುದರಿಂದ ನಿಮಗೆ ಕೆಲಸ ಬೇಗ ಸಕ್ಸಸ್ ಆಗುವಂಥದ್ದು ಜಾಸ್ತಿ ಇದೆ. ಒಂದು ವೇಳೆ ಇಲ್ಲ ನಾನು ಇಂಡಿವಿಜುವಲ್ ಆಗಿ ಹೋಗ್ತೀನಿ, ನಾನು ಹೇಳಿದ ಕ್ಯಾಂಡಿಡೇಟನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡು ಮೂವ್ ಮಾಡ್ತೀನಿ ಅಂತ ಹೇಳಿದರೆ ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದು ಅಥವಾ ನಿಮ್ಮ ಟೋಟಲ್ ಪ್ರಾಜೆಕ್ಟೇ ಕ್ಯಾನ್ಸಲ್ ಮಾಡ್ಕೋಬೋದು. ಅಂದರೆ ಇಲ್ಲೇನಾಗುತ್ತೆ, ಅವ್ರಿಗೆ ಇಷ್ಟ ಆಗಲ್ಲ, ಬೇರೆ ಕಂಪ್ನಿಯವರಿಗಾಗಿರಲಿ ಅಥವಾ ನಿಮ್ಮ ಕಂಪ್ನಿಗಾಗಿರಲಿ ನೀವು ಹೇಳಿದಾಗೆ ಕೇಳಬೇಕು ಅನ್ನೋದು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಕನ್ಯಾ ರಾಶಿಯವರು ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ನಿಮ್ಮ ಒಂದು ಹಠ ಏನಿದೆಯಲ್ಲ ಅದನ್ನು ಬಿಡೋದು ತುಂಬ ಉತ್ತಮ ಈ ಮೇ ತಿಂಗಳಲ್ಲಿ. ಅದು ಕೆಲಸದಲ್ಲಾಗಿರ್ಬೋದು, ಕೌಟುಂಬಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ಧಾರ್ಮಿಕವಾಗಿ ಆಗಿರ್ಬೋದು ಅಥವಾ ನಿಮ್ಮ ವೈಯಕ್ತಿಕ ಬದುಕಿನ ವಿಚಾರಗಳಿಗಾದರೂ ಆಗಿರ್ಬೋದು. ಅಂದರೆ ಇಲ್ಲಿ ಕನ್ಯಾ ರಾಶಿಯವರು ಎಷ್ಟು ನೀವು ಹಠ ಬಿಡ್ತೀರೋ ಅಷ್ಟು ನಿಮಗೆ ಈ ಮೇ ತಿಂಗಳಲ್ಲಿ ಅನುಕೂಲತೆ ಅಂತ ಕೂಡಿರುತ್ತೆ. ಈಗೆಲ್ಲರೂ ಸಂಕ್ರಾಂತಿ ಆಚರಣೆ ಮಾಡ್ತಾ ಇದ್ದರೆ ನಾನು ಉಗಾದಿ ಮಾಡ್ತೀನಿ ಅಂದರೆ ಅಪಹಾಸ್ಯಕ್ಕೆ ಈಡಾಗ್ತೀರ. ಅದೇ ರೀತಿಯಲ್ಲಿ ನಿಮ್ಮ ಕೆಲಸವೂ ಕೂಡ ಹಾಗಾಗುತ್ತೆ. ಅಂದರೆ ನಿಮ್ಮ ಮುಂದಾಲೋಚನೆ ಸರಿ ಇರ್ಬೋದು, ಆದರೆ ಪ್ರಸ್ತುತ
ವಾತಾವರಣ ಏನಿದೆಯಲ್ಲ ಅದು ಆ ಒಂದು ಮುಂದಾಲೋಚನೆಗೆ ವರ್ಕೌಟ್ ಆಗೋದಿಲ್ಲ. ಒಂಥರ ಹೆವಿ ಪ್ರಾಡಕ್ಟ್ ರೀತಿಯಲ್ಲಿ ಕಾಣಿಸ್ಬೋದು, ಅಥವಾ ಹೆವಿ ವಿಚಾರ ರೀತಿಯಲ್ಲಿ ಆಗ್ಬೋದು, ಅಥವಾ ಹೆವಿ ಅಂತ ಎಲ್ಲರಿಗೂ ಅನಿಸುತ್ತೆ. ಅಂದರೆ ತುಂಬ ಭಾರ ಇದೆ ನೀವು ಹೇಳಿರ್ತಕ್ಕಂಥ ವಿಷಯ. ಭಾರ ಇದ್ದರೆ ಯಾರು ಹೆಗಲು ಕೊಡ್ತಾರೆ ಹೇಳಿ? ಕೊಡಲ್ಲ, ಎಲ್ಲರೂ ಎಸ್ಕೇಪ್ ಆಗಿಬಿಡ್ತಾರೆ. ಅವಾಗ ನೀವು ಏಕಾಂಗಿ ಆಗಬೇಕಾಗತ್ತೆ. ಈ ಏಕಾಂಗಿತನ ಬಂದಾಗ ಏನಾಗುತ್ತೆ, ಮತ್ತೆ ನಿಮ್ಮ ಹಳೆಯ ಸಮಸ್ಯೆಗಳು ಎದ್ದು ಹಾಕ್ಕೊಂಡು ಹೋಗುವಂಥದ್ದಾಗತ್ತೆ. ಅಂದರೆ ಹಳೆಯ ಸಮಸ್ಯೆ ಮೆಲುಕು ಹಾಕಬೇಕಾಗತ್ತೆ. ಸೊ ಈ ರೀತಿ ಮಾಡೋದು ಬೇಡ ಅಂತ ನಮ್ಮ ಅಭಿಪ್ರಾಯ ಅಷ್ಟೆ. ಇನ್ನು ನಿಮಗೆ ಈ ಒಂದು ತಿಂಗಳಲ್ಲಿ ಸ್ನೇಹಿತರ ಸಹಕಾರ ಖಂಡಿತವಾಗಿ ಸಿಗುತ್ತೆ, ಆದರೆ ಅವರು ಹೇಳಿದಂಗೆ ನೀವು ಕೇಳಬೇಕು ಅಷ್ಟೇ. ಇಲ್ಲಿ ನೀವು ಹೇಳಿದಂಗೆ ಅವರು ಕೇಳೋದಿಲ್ಲ, ಅವ್ರು ಹೇಳದಂಗೆ ನೀವು ಕೇಳಬೇಕಾಗತ್ತೆ. ಇನ್ನು ಕುಟುಂಬದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಘರ್ಷಣೆಗಳು, ವಾದ ವಿವಾದಗಳು, ಮತ್ತು ನೀವು ಅದೇ ಆ ಹಠದಿಂದ ಸ್ವಲ್ಪ ಏನೋ ಅಧಿಕಾರ ಚಲಾವಣೆ ಮಾಡಲಿಕ್ಕೆ ಹೋಗ್ತೀರಾ, ಬಟ್ ಅದು ಎಲ್ಲೋ ಸ್ವಲ್ಪ ನಿಮಗೆ ಹಿನ್ನಡೆ ಆಗುವಂಥ ಅವಕಾಶಗಳು ಕನ್ಯಾ ರಾಶಿಯವರಿಗೆ ಇದೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕವಾಗಿ ನೋಡೋದಾದರೆ ತಿಂಗಳ ಮಧ್ಯಭಾಗದಲ್ಲಿ ಅಂದರೆ 15ನೇ ತಾರೀಕಿನ ನಂತರ ನಿಮಗೆ ಸ್ವಲ್ಪ ಚೇತರಿಕೆಯ ಸ್ವಭಾವ ಇರುತ್ತೆ. ಈ ಒಂದು ಕನ್ಯಾ ರಾಶಿಯವರಿಗೆ 15ರ ನಂತರ ಆರ್ಥಿಕವಾಗಿ ಕೆಲವು ಲಾಭಗಳು ತಂದುಕೊಡುವಂಥ ವ್ಯವಹಾರ ಗಿಟ್ಟಿಸ್ಕೊಳ್ತೀರ, ಅಂದರೆ ಅವಕಾಶಗಳು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು 15ರ ನಂತರ ಯಾರೆಲ್ಲ ನಿರುದ್ಯೋಗಿಗಳಿದ್ದೀರೋ, ಕೆಲಸ ಹುಡುಕೊಳ್ಳುವಂಥ ಜನರಿದ್ದೀರೋ ಅವರಿಗೆ ಒಂದಿಷ್ಟು ಅವಕಾಶಗಳು ಖಂಡಿತವಾಗಿ ಸಿಗುವಂಥದ್ದಾಗತ್ತೆ. ನಿಮ್ಮ ಅಧಿಪತಿಯಾಗಿರ್ತಕ್ಕಂತಹ ಬುಧ, ಅಂದರೆ ರಾಶಿಯ ಅಧಿಪತಿ ಬುಧ ನಿಮಗೆ ಕೆಲವೊಂದಿಷ್ಟು ಅನುಕೂಲತೆಗಳು ಕೆಲಸದಲ್ಲೂ ಮಾಡ್ತಾನೆ, ವ್ಯವಹಾರದಲ್ಲೂ ಮಾಡ್ತಾನೆ. ಆದರೆ ನಿಮ್ಮ ವೈಯಕ್ತಿಕ ಹಠ ಬಿಟ್ಟರೆ ಮಾತ್ರ ಎಲ್ಲ ಕಡೆ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಜಯ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದೂರದ ಪ್ರಯಾಣ ಉಂಟು, ಖರ್ಚುಗಳು ಉಂಟು. ಆ ಖರ್ಚುಗಳು ತಕ್ಕಂತೆ ನಿಮ್ಮ ಒಂದು ಬೇಡಿಕೆಗಳೇನಿದೆ ಅದೂ ಕೂಡ ಈಡೇರುವಂಥ ಅವಕಾಶಗಳು ನಿಚ್ಚಳವಾಗಿದೆ ತಿಂಗಳ ಕೊನೆಯ ಭಾಗದಲ್ಲಿ. ಅಂದರೆ ಒಂದು 25ರಿಂದ 31ನೇ ತಾರೀಕುವರೆಗೂ ನಿಮ್ಮ ಪ್ರಯಾಣಕ್ಕೆ ಖರ್ಚುಗಳು ಆ ಒಂದು ಎರಡೂ ಬ್ಯಾಲೆನ್ಸ್ ಮಾಡೋದಲ್ಲದೆ ನಿಮ್ಮ ಕೆಲಸ ಕಾರ್ಯಗಳನ್ನು ಜಯದ ಕಡೆಗೆ ಕೊಂಡೊಯ್ಯುವಂಥದ್ದು ಅದು ಕೂಡ ತುಂಬ ನಿಚ್ಚಳವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಇದೇ ರೀತಿಯಾಗಿ ಇತರೆ ವೃತ್ತಿಯಲ್ಲಿರ್ತಕ್ಕಂಥವ್ರು, ಅಂದರೆ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಸರ್ಕಾರಿ ನೌಕರಿ ಆಗಿರ್ಬೋದು, ಖಾಸಗಿ ನೌಕರಿ ಆಗಿರ್ಬೋದು, ಅಥವಾ ಇನ್ನಿತರ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂಥವ್ರು ಆಗಿರ್ಬೋದು, ಇವರಿಗೆ ನಾವು ಹೇಳೋದಿಷ್ಟೇ, ಈ ಒಂದು ತಿಂಗಳಲ್ಲಿ ವಾದ ವಿವಾದಕ್ಕೆ ಇಳಿಯಲು ಹೋಗಬೇಡಿ. ತುಂಬ ವಾದ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ತುಂಬ ಈ ಚಿಂಗಮೇಳದಂಗೆ ಎಳೀಲಿಕ್ಕೆ ಹೋಗಬೇಡಿ. ಪ್ರತಿ ವಿಷಯವನ್ನು ಅದೇ ಒಂದು ಇದಕ್ಕೆ ತಂದಿಡುವಂಥದ್ದು ಮಾಡಬೇಡಿ. ನಿಮ್ಮ ಕೆಲಸ ಎಷ್ಟು, ಒಂದು ಚೌಕಟ್ಟಿನೊಳಗೆ ಅದನ್ನು ಮುಗಿಸಲು ಇಷ್ಟಪಡಿ. ನಿಮ್ಮ ಕೆಲಸಕ್ಕೆ ಸರಿಯಾಗಿ ಹೋಗಿ, ನಿಮ್ಮ ಕೆಲಸವನ್ನು ಸರಿಯಾದ ಒಂದು ಇತಿಮಿತಿಯಲ್ಲಿ ಬಗೆಹರಿಸ್ಕೊಳ್ಳಿಕ್ಕೆ ಇಷ್ಟಪಡಿ. ಎಲ್ಲರ ಜೊತೆ ನಗುತ್ತಾ ಬಾಳಿ, ಎಲ್ಲರ ಜೊತೆ ಒಂದು ರೀತಿಯಲ್ಲಿ ಮಿಂಗಲಾಗಿ, ಎಲ್ಲರ ಕಷ್ಟಗಳಿಗೆ ನೀವು ಸ್ಪಂದನೆ ಕೊಡಿ, ನಿಮ್ಮ ಕಷ್ಟಗಳಿಗೆ ಅವರಾಗೆ ಸ್ಪಂದನೆ ಕೊಡುವಂಥದ್ದಾಗುತ್ತೆ. ಇಲ್ಲಿ ಎಲ್ಲಿವರೆಗೂ ನೀವು ಕೂಡಿ ಬಾಳುವುದಿಲ್ವೋ ಅಲ್ಲಿವರೆಗೂ ಏಕಾಂಗಿಯ ಜೀವನ ನಿಮಗೆ ಒಂಥರ ಏನೋ ಕಷ್ಟ, ಹಾಗೆ ಹೀಗೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾವು ಹೇಳೋದಿಷ್ಟೇ, ಈ ಒಂದು ತಿಂಗಳು ಎಲ್ಲರ ಜೊತೆ, ಈ ಒಂದು ತಿಂಗಳಲ್ಲ, ಮುಂದಿನ ತಿಂಗಳು ಅಥವಾ ಇಡೀ ಜೀವನವೂ ಕೂಡ ಅಷ್ಟೇ, ಎಲ್ಲಿವರೆಗೂ ನಾವು ಹೊಂದಾಣಿಕೆಯಂತ್ರ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ನಮಗೂ ಜೀವನ ಕಷ್ಟ ಪ್ರಮಾಣದ ಕಡಿಮೆ ಇರುತ್ತೆ. ಅಂದರೆ ಕಷ್ಟ ಬರುತ್ತೆ, ಇಲ್ಲ ಅನ್ನಲ್ಲ, ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ಸಹಕಾರ ಸಿಗುವಂಥದ್ದಾಗುತ್ತೆ, ಬಂಧುಗಳ ಆಗಮನ ಆಗುತ್ತೆ, ಅವರ ಸಹಕಾರ, ಸ್ನೇಹಿತರ ಸಹಕಾರ, ಇವೆಲ್ಲವೂ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗುವಂಥದ್ದಿದೆ. ಹಾಗಾಗಿ ಈ ಒಂದು ಮೇ ತಿಂಗಳಿಂದಲೇ ಆದಷ್ಟು ಸೌಮ್ಯವಾಗಿ, ಮೃದುವಾಗಿ, ಮೆದುವಾಗಿ ಮಾತನಾಡುವುದ ಶೈಲಿಯನ್ನು ಪರಿಚಯಿಸಿಕೊಳ್ಳಿ, ಕಲಿಯಿರಿ, ಮತ್ತು ಅದನ್ನು ಅರಗಿಸಿಕೊಳ್ಳೋ ಶಕ್ತಿಯನ್ನು ಆದಷ್ಟು ಗ್ರಹಿಕೆ ಮಾಡಿಕೊಳ್ಳಿ. ಅದಕ್ಕೆಂದರೆ ಕನ್ಯಾ ರಾಶಿಯವರಿಗೆ ಬೇರೆಯವರ ಅಡ್ವೈಸ್ ಇಷ್ಟ ಆಗಲ್ಲ. ಕನ್ಯಾ ರಾಶಿಯವ್ರದ್ದು ಅದೊಂದು ನೆಗೆಟಿವ್ ಪಾರ್ಟ್. ಅಂದರೆ ಯಾರಾದರೂ ಮಾರ್ಗದರ್ಶನ ಕೊಡ್ತಾ ಹೋದರೆ ಅವರಿಗೆ ಒಂಥರ, ಅದೇ ಹೇಳಿದ್ನಲ್ಲ, ಪರ್ಸ್ನಲ್ ಈಗೋ, ಹಠ ಜಾಸ್ತಿ, ನನ್ನದೇ ಆಗಬೇಕು ಅನ್ನೋದು. ಹಾಗೆ ಇನ್ನೊಬ್ಬರ ಮಾತನ್ನು ಅವರು ಅಷ್ಟು ಅಕ್ಸೆಪ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಆ ರೀತಿ ಇರುತ್ತೆ. ನೋಡಿ, ನಿಮ್ಮಿಷ್ಟ. ನಾವು ಹೇಳೋ ಜವಾಬ್ದಾರಿ ನಮ್ಮದು, ಕೇಳೋ ಜವಾಬ್ದಾರಿ ನಿಮ್ಮದು. ಇದರಲ್ಲಿ ಯಾವುದೇ ರೀತಿಯ ಒತ್ತಡ ಇಲ್ಲ. ಸೊ ಅದೇ ರೀತಿಯಾಗಿ ಮಾತೆಯರಿಗೆ ಹೇಳೋದಾದರೆ, ಗೃಹಿಣಿಯರಿಗೆ
ಈ ಒಂದು ತಿಂಗಳು ನಿಮಗೆ ಒಳ್ಳೆಯ ಅವಕಾಶಗಳು ನೀವು ಮಾಡುವಂತಹ ಕೆಲಸಗಳಲ್ಲಿ ಸಿಗುತ್ತೆ. ಒಂದು ವೇಳೆ ನೀವು ಸರ್ಕಾರಿ ಉದ್ಯೋಗದಲ್ಲಿದ್ದರೆ ನಿಮಗೆ ಒಳ್ಳೆಯ ಪ್ರಭಾವಿ ವ್ಯಕ್ತಿಯ ಭೇಟಿಯಾಗುವಂಥ ಅವಕಾಶಗಳಿರುತ್ತೆ. ಆ ವ್ಯಕ್ತಿಯಿಂದ ಇನ್ನೂ ಒಂದು ಉನ್ನತ ಹಂತಕ್ಕೆ ಹೋಗುವಂಥ ಅವಕಾಶಗಳು ಕಂಡು ಬರ್ತಾ ಇದೆ. ಇನ್ನು ವ್ಯಾಪಾರಸ್ಥದಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ಹೇಳೋದಾದರೆ ಈ ತಿಂಗಳು ನಿಮಗೆ ವ್ಯಾಪಾರದಲ್ಲಿ ಒಳ್ಳೆಯ ಲಾಭವನ್ನು ತೆಗಿಲಿಕ್ಕೆ ಒಂದು ರೀತಿಯಲ್ಲಿ ಏನೋ ಟ್ರೈನಿಂಗ್ ಟೈಪು ಯಾರೋ ಒಬ್ಬರ ಮಾರ್ಗದರ್ಶನ ನಿಮಗೆ ಈ ತಿಂಗಳು ಸಿಗುವಂಥದ್ದಾಗತ್ತೆ. ಆ ವ್ಯಾಪಾರ ಹೇಗೆ ಅಭಿವೃದ್ಧಿಪಡಿಸಬೇಕು, ಇನ್ನೂ ಹೆಚ್ಚಿನ ಒಂದು ಅಪ್ಗ್ರೇಡ್ ವರ್ಷನ್ ಯಾವ ರೀತಿ ಮಾಡಬೇಕು, ಆ ವ್ಯಕ್ತಿಯಿಂದ ನಿಮಗೆ ಸಹಾಯ ಸಿಗುವಂಥದ್ದಾಗತ್ತೆ. ಅದು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಡೆವಲಪ್ಮೆಂಟಗೋಸ್ಕರ ಆದರೂ ಆಗಿರ್ಬೋದು ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಯೋಗ ಕೂಡಿ ಬರುವಂಥದ್ದು ಅಂದರೆ ಒಂದು ಮದುವೆ ಯೋಗ, ಇನ್ನೊಂದು ವಾಹನ ಯೋಗ. ಈ ಎರಡು ಯೋಗಗಳು ಇದೆ. ಇಷ್ಟು ಕಷ್ಟ ಇದ್ರೂ ನೋಡಿ ದೇವರೆಷ್ಟು ನಿಮಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಕನ್ಯಾ ರಾಶಿಯವರಿಗೆ ಅಂದರೆ, ಒಂದು ನಿಮ್ಮ ಕನಸಿನ ಒಂದು ರಾಣಿ ರಾಜ ಯಾರೇ ಆಗಿರಲಿ, ರಾಣಿ ಆದರೆ ಹೆಣ್ಣಿಗೆ ಸಿಗುತ್ತೆ, ರಾಜ ಹೆಣ್ಣಿಗೂ. ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ, ಯಾರು ಮದುವೆ ಗಂಡಿದ್ದೀರೋ ಅವರು ಒಳ್ಳೆಯ ರಾಣಿ ಸಿಗ್ತಾಳೆ, ಯಾರು ಒಳ್ಳೆಯ ರಾಜನಿದ್ದಾರೋ ಅವರಿಗೆ ಒಳ್ಳೆಯ ರಾಣಿ ಸಿಗ್ತಾಳೆ ಅಂತಲೇ ಹೇಳ್ಬೋದು. ಅಂದರೆ ಮದುವೆ ಯೋಗ ತುಂಬ ಚೆನ್ನಾಗಿ ಕೂಡಿ ಬರುವಂಥದ್ದಿದೆ. ಅದೇ ರೀತಿ ವಾಹನ ಯೋಗ, ಒಂದು ಕನಸಿನ ವಾಹನ ತಗೋಬೇಕಂತ ತುಂಬ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದೆ, ಅದು ಇವಾಗ ಈಡೇರುವಂಥದ್ದಾಗತ್ತೆ ಈ ಒಂದು ಮೇ ತಿಂಗಳಲ್ಲಿ ಅನ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಆದಷ್ಟು ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟಂತೆ ವಿಷ್ಣು ಸಹಸ್ರನಾಮ ಬುಕ್ ಏನಿದೆಯಲ್ಲ ಅದನ್ನು ಒಂದು 21 ಜನರಿಗೆ ದಾನವಾಗಿ ನೀಡಿ, ಅವರು ಈ ಒಂದು ಸ್ತೋತ್ರವನ್ನು ಪಠಣೆ ಮಾಡಿದ್ದೇ ಆದಲ್ಲಿ ನಿಮ್ಮ ಕನಸಿನ ಮದುವೆ ಆಗಿರ್ಬೋದು, ವಾಹನ ಆಗಿರ್ಬೋದು, ಅಥವಾ ಜಾಬ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಅದು ಬೇಗ ಕೈಗೂಡುವಂಥದ್ದಾಗುತ್ತೆ ಅಥವಾ ನಿಮ್ಮ ಹತ್ತಿರಕ್ಕೆ ಬೇಗ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಬ್ರಾಹ್ಮಣರಿಗೆ ಒಂದು ತಾಮ್ರದ ತಂಬಿಗೆಯಲ್ಲಿ ಅಕ್ಕಿಯನ್ನು ಹಾಕಿ ದಾನವಾಗಿ ನೀಡಿ, ಇದರಿಂದ ಕೆಲವು ಜಟಿಲವಾದ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಕನ್ಯಾ ರಾಶಿಯವರ ಮೇ ತಿಂಗಳ ಮಾಸಿಕ ಭವಿಷ್ಯ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗೆ ಅಥವಾ ನಿಮ್ಮ ವೈಯಕ್ತಿಕ ಜಾತಕ ಪರಿಶೀಲನೆಗೆ ನಮ್ಮ ವೈಯಕ್ತಿಕ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.